ಮತ್ತು ಮೆಡಿಕಲ್ ಸ್ಟೋರ್ಗೆ ಯಾವುದೋ ಒಂದು ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಹೆಸರು ನಾವೇ ನಡೆಸ್ಕೊಡ್ತೀವಿ. ಇಷ್ಟು ಜನ ಹೇಳ್ತಿದಾರಲ್ಲ ನೋಡಿ, ನನಗೆ ನನ್ನ ಮನೆಯಲ್ಲಿ ಕೂಡ ಡಾಕ್ಟರ್ಸ್ ಹೇಳಿಕಲ್ಲ ಪೇಷಂಟ್ ಮೇಲೆ ನೋಡಿ ಸರ್, ನನ್ನ ಮನೆಯಲ್ಲಿ ನನ್ನ ಸಿಸ್ಟರ್ ಎಲ್ಲರೂ ಡಾಕ್ಟರ್ಸ್. ನೀವು ಡಾಕ್ಟರ್ಸ್ ಅಂದರೆ ದೈವ ಸಮಾನ ಯಾವತ್ತೂ ನಾನು ಬೇರೆ ನಾವು ಯಾಕೆ ಮತ್ತು ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಸರ್? ನಾವು ಟ್ಯಾಬ್ಲೆಟ್ಸ್ ಅವ್ರು ಏನಂತಂದರೆ ನಾನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಸಿಸ್ಟರ್ ಇವ್ರು ಏನಂತಾರೆ ನಾವು ಬರ್ಕೊಟ್ಟಿರ್ತೀವಿ ಅವ್ರು ಎಲ್ಲೋ ಮಾಡಿಸ್ಕೊಂತಾರೆ ಅಂತ ಹೇಳ್ತಾರೆ. ಜನ ನೋಡಿದ್ರೆ ರೇಣುಕಲ್ಲಿ ಯಾರು ಮಾಡಿಸ್ಕೊಂಡು ಜನ ಹೇಳ್ತಾರೆ. ಯಾರು ಸರ್ ಜನ ಎಲ್ಲ ಸುಳ್ಳು ನಾವು ಅದು ಬಿಲ್ಲಿಗೆಲ್ಲ ಬಿಲ್ಲು ಕೊಟ್ಟಿದ್ದಾರೆ. ನಾವು ರೇಣುಕಾ ಲ್ಯಾಬ್ ಅಂತೇಳಿ ಅವ್ರು ಯಾಕೆ ಹೇಳ್ತಾರೆ ಹೇಳಿ? ರೇಣುಕಾ ಲ್ಯಾಬ್ನ 2,000 ರೂಪಾಯಿ ತಗೊಂಡು ಸರ್ 3 ಪೇಷಂಟ್ ಇದಕ್ಕೆಲ್ಲ ನೀವು ಸಸ್ಪೆನ್ಷನ್ ಮಾಡಲೇಬೇಕು. ಇದಕ್ಕೆ ನೀವೇನು ಇನ್ಚಾರ್ಜ್ ಜನಕ್ಕೆ ತೊಂದರೆ ಆದರೆ ನಾನು ಜೈಲಿಗೆ ಹಾಕ್ಸೋಕ್ಕೂ ಸಿದ್ಧ. ನಾನು ಅವ್ರಿಗೆ ಬಂತಲ್ಲ, ನಾನು ಜನಕ್ಕೆ ತೊಂದರೆ, ನಾನು ಏನೇನು ಜನಕ್ಕೆ ತೊಂದರೆ ಮಾಡಿದ್ರೆ ನಾನು ಜೈಲಿಗೆ ಹೋಗ್ಸಿದ್ದೆ. ಯಾಕಲ್ಲಮ್ಮ ನಾವೆಲ್ಲ ಬಂದಿರೋದು ಜನಕ್ಕೆ ಏನೋ ಮಾಡಬೇಕು. ಅದೇ ಜೀನ್ಸ್ का काम करते सर, बಳ್ಳಾರಿ ಜೀನ್ಸ್ का काम है ಸರ್. ನಮ್ಮ ಬಳ್ಳಾರಿಯಲ್ಲಿ 90% ಸ್ಲಮ್ ಇದೆ. ದಿನಕ್ಕೆ ಜನಕ್ಕೆ 200-300 ರೂಪಾಯಿ ದುಡ್ಡು ಕೊಡೋಕ್ಕಾಗಲ್ಲ. ಆಯಿತು ತಾಯಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ತಾವು ಈಗ ಮೆಡಿಸಿನ್ ಯಾರ್ಯಾರು ಹೋಗ್ತಾರೋ ಜನಕ್ಕೆ ಸೇವೆ ಮಾಡಬೇಕು ಅಂತ ಬಂದಿರ್ತಾರೆ. ಅದು ನಾವು ಪ್ರೈವೇಟಲ್ಲಿ ಇದ್ದಾಗ, ಪ್ರೈವೇಟ್ ಹಾಸ್ಪಿಟಲ್ ಇದ್ದಾಗ ನಾವು ಏನೇನು ಮಾಡ್ಕೊಂಡು ತೊಂದರೆ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ಯಾರು ಅವ್ರು ಏನು ಕೇಳಿದ್ರೆ ಕರ್ಕೊಂಡು ಹೋಗೋದು, ಮಗನ ಮನೆ ಕರ್ಕೊಂಡು ಹೋಗೋದು. ಈ ಹಾಸ್ಪಿಟ್ಲ್ ನಿಮ್ಮ ದಯ ಮೇಲೆ ನಾವೆಲ್ಲ ಬದುಕ್ತಾರೆ. ನಮ್ಮ ದುಡ್ಡಿಂದ ಇವ್ರಿಗೆ ಸಂಬಳ ಬರ್ತಿರೋದು, ನನಗೆ MLA ಸಂಬಳ ಬರ್ತಿರೋದು, ಅವ್ರಿಗೆಲ್ಲ ಸಂಬಳ ಬರ್ತದೆ. ಯಾರು ಫೀಸ್ ಕೊಡೋಲ್ಲ ಸರ್. ನೀವು ಸಸ್ಪೆನ್ಷನ್ ಮಾಡಬೇಕು. ನೀವು ಮತ್ತೆ ನನಗೆ ಭಾಳ ಸಂಬಂಧಗಳು ಹೇಳ್ತಿರ್ತಾರೆ. ಯಾರು ನಮ್ಗೆ ಯಾರಂತ ಅವ್ರ ಹೆಸರು ಗೊತ್ತಿಲ್ಲ. ನಾವು ಏನಾದ್ರು ಕೇಳಿ ಅಂತಿರ್ತಾರೆ. ಈಗ ಯಾಕಂದ್ರೆ ನೋಡಿ, ಏನು ಮಾಡಬೇಕು ಅಂತ ಮಾಡಿ. ಯಾಕಂದರೆ ಇದು ಆಸ್ಪತ್ರೆ ಇದಕ್ಕೋಸ್ಕರ ಕಟ್ಟಿರೋ ಸರ್ಕಾರ 500 ಕೋಟಿ ಕ್ಯಾನ್ಸರ್ ಆಸ್ಪತ್ರೆ ಕಟ್ತೀವಿ. ಯಾಕೆ ಕಟ್ತೀವಿ? ಸರ್ಕಾರದಿಂದ ನಿಮ್ಮ ದುಡ್ಡಿಂದ ಇದಕ್ಕೋಸ್ಕರ ಕಟ್ತಿರೋದು. ನೀವು ಮಾತಾಡಬೇಕು. ನೀವು ಯಾರನ್ನು ಹೊರಗಡೆ ಬರ್ಬೋದು, ಹೊರಗಡೆ ಯಾಕೆ ಹೋಗ್ಬೇಕು ಅಂತ ಅದೇ ಕೇಳಿದ್ರೆ ಏನಂತ ಇದೆಲ್ಲ ಕೊಡ್ತೀವಿ. ನಿಮ್ಮ ಫಾರ್ಮಸಿಗೆ ಬಂದಮೇಲೆ ಇವೆಲ್ಲ ಇದೆ ಇವಿಲ್ಲ ಅಂತೇಳಿ ಬರ್ಕೊಟ್ರೆ ಹೊರಗೆ ಹೋಗಿ ತೊಗೊಂಡ್ಬಂದಿದ್ದಾರೆ. ಇವನ್ನ ದುಡ್ಡು ಹಾಕಿ ಕನ್ನಡನ, ತೆಲುಗುನ, ತಮಿಳ ಹೇಳು, ನಾನು ಮಾತಾಡ್ತೀನಿ. ಕನ್ನಡನ ವಿಡಿಯೋ ಮಾಡ್ತೀನಿ ಸರ್. ಇದು ಡಾಕ್ಟರ್ಸ್ ಬರ್ಕೊಟ್ಟಿದ್ದು, ವಿಡಿಯೋ ಮಾಡ್ತಿರೋದು. ಇದು ನಿಮ್ಮ ಹತ್ರ ಬರ್ತಾರೆ ಫಾರ್ಮಸಿಗೆ ಬಂದಮೇಲೆ ಇವೆಲ್ಲ ಇದೆ ಇವೆರಡು ಇಲ್ಲ ಅಂತೇಳಿ ಇಂಟು ಮಾರ್ಕ್ ಹಾಕಿ ಕಳಿಸಿದಿರಿ. ಅದನ್ನು ಹೊರಗೆ ಕೊಡ್ಕೊಂಡು ಬಂದಿದ್ದಾರೆ. ಯಾಕೆ ಮಾರ್ಕ್ ಕಳಿಸಿದ್ರಿ? ಇವ್ರು ನೋಡಿದ್ರೆ ಇದೆ ಅಂತ ಹೇಳ್ತಿದ್ದಾರೆ ಟ್ಯಾಬ್ಲೆಟ್. ಒಬ್ಬರ ಮೇಲೆ ಒಬ್ರು ಹಾಕೊಂಡ್ರೆ ಎಲ್ಲರೂ ಜೈಲಿಗೆ ಕಳಿಸ್ತೀವಿ. ಕರೆಕ್ಟಾಗಿ ಹೇಳು ಸರ್. ರಿಪೋರ್ಟ್ ಏನಾನ ನಾವು ತಗೋಬೇಕಂದ್ರೂ ಹೊರಗಡೆ ನಾವು ಯಾಕೆ ಮಾಡ್ತಿದ್ದೀವಿ? ನೀನು ನನ್ನ ಜೊತೆಗೆ ಬೆಳಿಗ್ಗೆ ತಿರುಗಾಡ್ತಿದ್ದಿಲ್ಲ. ಎಷ್ಟು ಮಂದಿ ಟ್ಯಾಬ್ಲೆಟ್ ಹೊರಗಡೆ ಬರ್ಕೊಟ್ಟಿದ್ದು ಅಂತ ಹೇಳಿದ್ವಿ. ಮತ್ತೆ ಇಂಡೆಂಟ್ ಅಂತ ಹೇಳ್ತೀವಿ. ಯಾವ ಇರೋದಿಲ್ಲ ನಮ್ಮ ಹತ್ರ. ಅವ್ರು ನೋಡಿದ್ರೆ, ನಿಮ್ಮ ಡೈರೆಕ್ಟರ್ ನೋಡಿದ್ರೆ, ಸರ್ ಯಾವ್ದು ಕೇಳಿದ್ರೆ ನಾನು ಕೊಡಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಇಂಜೆಕ್ಷನ್ ಬರ್ಕೊಟ್ಟಿದ್ದೀವಿ, ಅಲ್ಲಿ ಕೊಡಿ, ಆ ಸ್ಲಿಪ್ ಕೊಡಿ. ಇಂಜೆಕ್ಷನ್ ಹೊರಗಡೆ ಬರ್ಕೊಡ್ತೀವಿ. ಬೇಸಿಕ್ ಗ್ಲೂಕೋಸ್ ಹೊರಗಡೆ ಬರ್ಕೊಡ್ತೀವಿ. ನೋಡಿದ್ರಲ್ಲ ಸರ್ ನೀವು ಬೆಳಿಗ್ಗೆ? ಬೆಳಿಗ್ಗೆ ತೋರಿಸಿದ್ದೀನಿ ನಿಮ್ಮ ಡೈರೆಕ್ಟ್ರಿಗೆ. ಗ್ಲೂಕೋಸ್ ಇದೆ ಅಂತ ಹೇಳ್ತಿಲ್ಲ. ಹಾಂ, ನಿನ್ನ ಹೆಸರೇನು? ನಿನ್ನ ಹೆಸರು ಬರ್ಕೋ. ಅದು ಸ್ಲಿಪ್ ಎಲ್ಲಿಷ್ಟಿತ್ತಲ್ಲ ಕೊಡ್ತೀವಿ.
ನೀವು ಅದು ಈ ಸರ್ ಬೆಳಗಾಮಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ, ನೀವು ಬರ್ತಿರೋ ಇವ್ರನ್ನೆಲ್ಲ ಕರ್ಕೊಂಬರ್ತಿರೋ ನೋಡಿ, ಭಾಳ ಸೀರಿಯಸ್ ಇಶ್ಯೂ ಸ್ಟೇಟ್ ಲೆವೆಲ್ಗೆ ತೊಗೊಂಡೋಗ್ತೀವಿ. ಹಾಸ್ಪಿಟಲಲ್ಲಿ ಈಗಾಗಲೇ 5 ಜನ ಅಡ್ಮಿಟ್ ಆಗಿದ್ದಾರೆ, ಅದರಲ್ಲಿ 3 ಜನ ಡೆತ್ ಆಗಿದ್ದಾರೆ. ಏನು ರೀಸನ್ನು, ಏನು ಹೇಳ್ತಾರೆ? ನಾನು ಭೇಟಿ ಕೊಟ್ಟಿದ್ದೀನಿ. ಇಲ್ಲ, ನಾನು ಮುಖ್ಯವಾಗಿ ಇವತ್ತು ಯಾಕೆ ಬಂದಿದ್ರೆ ಕಾರಣ ಅಂತಂದರೆ, ಮೊನ್ನೆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಏನು ಘಟನೆ ನಡೀತು, ಇಬ್ಬರು ಮೊನ್ನೆ ತೀರ್ಕೊಂಡು ಹೋಗಿದ್ರು. ನನ್ನ ಪ್ರಕಾರವಾಗಿ ಅಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಕೂಡ ಆ್ಯಸ್ MLA ನನಗೆ ತಿಳಿಸ್ಲಿಲ್ಲ ಅವರು ಈ ಥರ ಇಬ್ಬರು ತೀರ್ಕೊಂಡು ಹೋಗಿದ್ದಾರೆ ಸರ್ ಅಂತೇಳಿ. ನಾನು ಇನ್ಸಿಡೆಂಟ್ ಆಗಿದೆ ಅಂತೇಳಿ ನಾನೇ ಖುದ್ದಾಗಿ ಮತ್ತೆ ಅವ್ರಿಗೆ ಫೋನ್ ಮಾಡಿದಾಗ, ಇಲ್ಲ ಸರ್ ಈ ಥರ ಇನ್ಸಿಡೆಂಟ್ ಆಗಿದೆ, ಸ್ವಲ್ಪ ಇನ್ಫೆಕ್ಷನ್ಸು ಮತ್ತು ಇನ್ನು ಒಬ್ಬರಿಗೆ ಅದರಲ್ಲಿ ಒಬ್ಬರಿಗೆ ಇದು ಡ್ರಗ್ಸ್ ಅಲ್ಲ, ನನಗೊಂದು ರಿಪೋರ್ಟ್ ಕಳಿಸಿದ್ರು ಅವರು. ಏನೋ ಪ್ಲೇಟ್ಲೆಟ್ಸ್ ಏನೋ ಕಮ್ಮಿ ಇದೆನೋ, ಪ್ಲೇಟ್ಲೆಟ್ಸ್ ಏನೋ ಕಮ್ಮಿ ಇದೆ ಸರ್, ಅದರಿಂದ ಏನೋ ತೊಂದರೆ ಆಗಿತ್ತು. ಇನ್ನೊಬ್ಬರು ಏನೋ ಸ್ಪೆಸಿಫಿಕ್ ವರ್ಡ್ ಏನೋ ಹೇಳಿದ್ರು ಅವರು, ಅದನ್ನು ಮರ್ತೋಗಿದ್ದೀನಿ. ಆಯಿತು, ನಾನು ಮೊನ್ನೆ ಊರಲ್ಲಿ ಕೂಡ ಇರಲಿಲ್ಲ, ಬಂದಿದ ತಕ್ಷಣ ನೋಡ್ತೀನಿ ಅಂದರೆ, ಇಲ್ಲ ಸರ್ ಕೆಲವು ಜನ ನಾವು OPD ಇದು ವಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ, ಒಂದು 7 ಜನನ ವಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ, ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಂತಂದಾಗ ನನಗೆ ಅವರು ಮಾತಾಡೋ ರೀತಿಯಲ್ಲೇ ಒಂದು ಕ್ಲಾರಿಟಿ ಇರಲಿಲ್ಲ. ಅದಕ್ಕೋಸ್ಕರನೇ ಇದನ್ನು ನಾವು ಚೆಕ್ ಮಾಡ್ಬೇಕಂತೇಳಿ ಇವತ್ತು ವಿಮ್ಸ್ಗೆ ಬಂದಾಗ ಇಲ್ಲಿ ಭಾಳಷ್ಟು ದಿನದಿಂದ ಒಂದು ಏನು ಜನರು ಭಾಳಷ್ಟು ಜನ ಬಂದು ಹೇಳ್ತಿದ್ರು, ಸರ್ ಟ್ಯಾಬ್ಲೆಟ್ಸು ನಮಗೆ ಹೊರಗಡೆ ಬರ್ಕೊಡ್ತಾರೆ, ಬ್ಲಡ್ ಟೆಸ್ಟ್ಗಳು ಹೊರಗಡೆ ಬರ್ಕೊಡ್ತಾರೆ, ಊಟ ಟೈಮ್ಗೆ ಕೊಡಲ್ಲ ಅಂದಾಗ ನಾನು ಸರ್ ಹೋಗ್ತಾರೆ. ಯಾಕಂದರೆ ಒಂದು ದೊಡ್ಡ ಸಮಸ್ಯೆ ಅಂದಾಗ ಎಲ್ಲೋ ಒಂದು ಲೋಪದೋಷಗಳು ನಡೀತಿರ್ತವೆ, ಅದ್ರ ಬಗ್ಗೆ ಅವರು ಸರಿಪಡ್ಕೊಂತಾರೆ ಅಂತೇಳಿ ನಾನು ಭಾಳಷ್ಟು ಸರಿ ಈ ಕಡೆ ಬರೋಕ್ಕೆ ಹೋಗಲಿಲ್ಲ. ಆದರೆ ಅದು ವಿಪರೀತವಾಗಿ ಮೊನ್ನೆ KDP ಮೀಟಿಂಗಲ್ಲಿ ಕೂಡ ತಾವೆಲ್ಲ ನೋಡಿರ್ಬೋದು, ಮಾಧ್ಯಮದವರೆಲ್ಲ ತಾವೆಲ್ಲ ಇದ್ರಿ. ಅವತ್ತು KDP ಮೀಟಿಂಗಲ್ಲಿ ಕೂಡ ನಾನು ಧ್ವನಿ ಎತ್ತಿದೆ, ಈ ಥರ ಮೆಡಿಸಿನ್ಸ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ಗಳಾಗಿರ್ಬೋದು, ರಿಪೋರ್ಟ್ಗಳಾಗಿರ್ಬೋದು, ಪ್ರತಿಯೊಂದು ಪ್ರೈವೇಟ್ ಅವರಿಗೆ ಕಳಿಸ್ತಿದ್ದಾರೆ, ಟ್ಯಾಬ್ಲೆಟ್ಸು ಪ್ರೈವೇಟ್ ಅವ್ರಿಗೆ ಕಳಿಸ್ತಿದ್ದಾರೆ. ಅಂದರೆ ಇವತ್ತು ನಾನು ಬೆಳಿಗ್ಗೆ ಬಂದಾಗ ಪ್ರತಿಯೊಂದು ಪೇಷಂಟು ಯಾವುದೋ ಒಂದು ಟ್ಯಾಬ್ಲೆಟ್ನ ಹೊರಗಡೆ ತಗೊಂತಾರೆ, ಯಾವುದೋ ಒಂದು ಟ್ಯಾಬ್ಲೆಟು ಇಂಜೆಕ್ಷನು. ಇನ್ನೊಬ್ಬ ಹುಡುಗ ಇಲ್ಲಿ ಬಂದಾಗ ನಾನು ನಿಂತಾಗ 3,000 ರೂಪಾಯಿ ಒಂದು ಇಂಜೆಕ್ಷನ್. ನಾನು ಇಲ್ಲಿ ಬಂದರೆ ಫಾರ್ಮಸಿಯಲ್ಲಿ ಆ ಇಂಜೆಕ್ಷನ್ ನಮ್ಮ ಹತ್ರ ಇದೆ, ಆದರೆ ಆ ಹುಡುಗ ಹೊರಗೆ ಬಂದು ತೊಗೊಂಡೋಗಿದ್ದಾನೆ. ಡಾಕ್ಟ್ರುಗಳು ಕೇಳಿದ್ರೆ ಏನಂತಾರೆ ಡಾಕ್ಟ್ರುಗಳು, ಇಲ್ಲ ಸರ್ ನಾವು ಬರೆದಿರ್ತೀವಿ, ಅವ್ರು ಹೋಗಿ ಹೊರಗಡೆ ತೊಗೊಂಬಂದಿದ್ದಾರೆ, ನಾವೇನು ಮಾಡೋಕ್ಕಾಗುತ್ತೆ ಸರ್ ಅಂತ ಹೇಳ್ತಾರೆ. ನಾನು ಅದನ್ನು ಚೆಕ್ ಮಾಡೋಕ್ಕೆ ಕೆಲವಷ್ಟು ಜನ ಪೇಷಂಟ್ಗಳ ಹತ್ರ ಕೇಳಿದಾಗ, ಸರ್ ನಾವು ಫಾರ್ಮಸಿಗೆ ತೊಗೊಂಡೋಗಿದ್ದು ಇದೆ ಸ್ಲಿಪ್ಪು, ಆ ಫಾರ್ಮಸಿಯಲ್ಲಿ ಸ್ಲಿಪ್ಪಲ್ಲಿ ಈ ಟ್ಯಾಬ್ಲೆಟ್ಸ್ ನಮ್ಮ ಹತ್ರ ಇದೆ, ಒಂದು 2 ಟ್ಯಾಬ್ಲೆಟ್ ನಮ್ಮ ಹತ್ರ ಇಲ್ಲ ಅಂತೇಳಿ ಹೊರಗಡೆ ಬರ್ಕೊಟ್ಟಿದ್ದಾರೆ. ಇವನ್ನೆಲ್ಲ ತಗೊಂಡು ನಾನು ಈಗ ಮುಂದೆ ಬರುವಂಥ ಬೆಳಗಾಂ ಅಧಿವೇಶನದಲ್ಲಿ ಇದ್ರ ಬಗ್ಗೆ ದೊಡ್ಡ ರೀತಿಯಲ್ಲಿ ಧ್ವನಿ ಎತ್ತಬೇಕು. ವಿಮ್ಸ್ ಅಂದರೆ ಒಂದು ಮಹಾನ್ ದೊಡ್ಡ ಸಂಸ್ಥೆ. ಇಲ್ಲಿ ಸಾವಿರಾರು ಜನ ಬಡ ಜನರು ಬರ್ತಾರೆ, ಏನೋ ಬೇರೆಯವ್ರಿಗೆ ದೊಡ್ಡವ್ರಿಗೆ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಏನೋ ಒಂದು 2 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅವ್ರಿಗೇನು ತೊಂದರೆ ಆಗೋಲ್ಲ. ಬಡ ಜನರು ದಿನಕ್ಕೆ ಅವ್ರು 200-300 ರೂಪಾಯಿ ದುಡ್ಕೊಳೋರು ಇವತ್ತು ಎಂಥ ಸ್ಥಿತಿಯಲ್ಲಿ ಅಂದರೆ, ಒಬ್ಬೊಬ್ರು ಒಬ್ಬ ಹುಡುಗಿ ಬಂದಿದ್ಲು, ಯಾವುದೋ ಸರ್ 10,000 ರೂಪಾಯಿ ನಾನು ಖರ್ಚು ಮಾಡಿಬಿಟ್ಟಿದ್ದೀನಿ, ನಾನು ಮತ್ತೆ ಸಾಲ ಮಾಡ್ಕೋಬೇಕು ಸರ್ ಅಂತೇಳಿ ಹುಡುಗಿ ಅಂದಾಗ, ಇಷ್ಟೆಲ್ಲ ನಾವು ಶಾಸಕರಾಗಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸರ್ಕಾರದಿಂದ 100 ಕೋಟಿ ತೊಗೊಂಬಂದು ಅನುದಾನಗಳು ನಾವು ಇಷ್ಟೆಲ್ಲ ಮಾಡಿದ್ರು ಇವೆಲ್ಲ ವ್ಯರ್ಥ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ಹೆಣ್ಮಗಳು ಓಡಿ ಬಂದು, ಸರ್ 1 ವರ್ಷ ಅಂತ ಹುಡುಗಿ ಅವ್ರ ಮಗಳದು ಟ್ರೀಟ್ಮೆಂಟ್ ಮಾಡ್ಕೊತಿದ್ದಾರೆ, 10,000 ರೂಪಾಯಿ ಹೌದು ಸರ್ ನಾನು ಮತ್ತೆ ಸಾಲ ಮಾಡ್ಬೇಕಂದಾಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ನಡೆಸೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಯಾರೋ ಒಬ್ರಿಗೆ ಪ್ರೈವೇಟ್ ಅವ್ರಿಗೆ ಲೀಸ್ ಕೊಟ್ಬಿಟ್ಟು ನಡೆಸ್ಬಿಟ್ರೆ ಒಳ್ಳೇದೇನೋ ಅನಿಸುತ್ತೆ ನನಗೆ ಅಭಿಪ್ರಾಯ. ಇದು ಯಾರಿಗೂ ಗೊತ್ತಿರಲ್ಲ. ಈಗ ಆದಷ್ಟು ನಾನು ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಜೊತೆ ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರ್ ಜೊತೆಗೆ ಮಾತಾಡಿ ಇದನ್ನು ಏನೋ ಒಂದು ತ್ವರಿತ ರೀತಿಯಲ್ಲಿ, ಇವತ್ತು ಚೀಫ್ ಫಾರ್ಮಸಿಸ್ಟ್ನ ಕೂಡ ನಾನು ಹೇಳಿದ್ದೀನಿ ನಮ್ಮ ಗಂಗಾಧರ ಗೌಡ್ರಿಗೆ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತು ಕೆಲವಷ್ಟು ಡಾಕ್ಟರ್ಸ್ ಕೂಡ ಏನು ಬೇಜವಾಬ್ದಾರಿಯಿಂದ ಇವತ್ತೇನು ಸಮಾಧಾನಗಳು ಕೊಟ್ಟರು, ಇಲ್ಲ ಸರ್ ನಮಗೆ ಗೊತ್ತಿಲ್ಲ, ರೇಣುಕಾ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೇಳಿ ಡಯಾಗ್ನೋಸ್ಟಿಕ್ ಸೆಂಟರ್ ಏನದು ರೇಣುಕಾ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೇಳಿ ಬ್ಲಡ್ ಟೆಸ್ಟ್ಗಳೆಲ್ಲ ಅವ್ರಿಗೆ ಕೊಟ್ಟಿದ್ದಾರೆ. ರೇಣುಕಾ ಡಯಾಗ್ನೋಸ್ಟಿಕ್ ಸೆಂಟರ್ ಇನ್ನೊಷ್ಟು ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳು ಕೊಡ್ತಾರಲ್ಲ, ಅವನ್ನ ಏನಂತಾರೆ ಗೊತ್ತಿಲ್ಲ, ಬ್ಲಡ್ ಲ್ಯಾಬ್ ಅಂತಾರೆ, ಇನ್ವೆಸ್ಟಿಗೇಷನ್ಸ್ ಕೂಡ ಬೇರೆ ಕಡೆ ರಿಪೋರ್ಟ್ಸು ಅಲ್ಲಿಂದ ತೊಗೊಂಬನ್ನಿ ಅಂತೇಳಿ. ಇಲ್ಲಿ ರಿಪೋರ್ಟ್ಸ್ ಇದ್ದರು, ಇಲ್ಲಿ ರಿಪೋರ್ಟ್ಸು ನಾವು ಏನೋ ಬ್ಲಡ್ ಟೆಸ್ಟ್ಗೆ ಇಲ್ಲಿ ಕೊಟ್ಟರು, ರಿಪೋರ್ಟ್ಸ್ ಬಂದರು, ಈ ರಿಪೋರ್ಟ್ ಸರಿ ಇರಲ್ಲ, ನೀವು ಬೇರೆ ಕಡೆಯಿಂದ ಮಾಡಿಸ್ಕೊಂಬರ್ಬೇಕಂತೇಳಿ ಕೆಲವಷ್ಟು ಜನ ಪೇಷಂಟ್ಗಳು ಹೇಳಿದ್ರು. ಅದ್ರ ಜೊತೆಗೆ ಇನ್ನು ಇವತ್ತು ನಾನು ಒಂದು 2-3 ಗಂಟೆಗೆ ಒಂದೇ ಬಂದಿದ್ದೀನಿ, ಇನ್ನೊಂದು ಸಾರಿ ಬರ್ತೀನಿ. ಇನ್ನೊಂದು ಸಾರಿ ಬಂದಾಗ ನನಗೆ ಇನ್ನೊಂದು ಕಂಪ್ಲೇಂಟ್ ಇದೆ. ಇಲ್ಲಿ ಬಂದು ಕೆಲಸ ಮಾಡೋರು ಅಟೆಂಡೆನ್ಸ್ ಹಾಕಿ ಪ್ರೈವೇಟ್ ಕ್ಲಿನಿಕ್ಗಳಿಗೆ ಕೆಲಸ ಮಾಡೋಕ್ಕೇನು ಹೋಗ್ತಿದ್ದಾರಲ್ಲ ಅಂಥವ್ರನ್ನೆಲ್ಲ ಕಠಿಣ ಶಿಕ್ಷೆ ಆಗಿ ಯಾರು ಜವಾಬ್ದಾರಿ ಇದ್ದಾರೋ ಅವ್ರನ್ನೆಲ್ಲ ಶಿಕ್ಷೆ ಮಾಡಿಸೋಂಗೆ ನಾನು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಡೋಗಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತೊಗೊಂಡೋಗಿ ಇದನ್ನು ದೊಡ್ಡ ಮಟ್ಟಕ್ಕೆ, ಯಾಕಂದರೆ ನಾವೇನೋ ಒಂದು ಅವ್ಯವಹಾರ ನಡೆದಿದೆಯಪ್ಪ ಯಾವುದೋ ರೋಡ್ ಕೆಲಸದಲ್ಲಿ ಅಂತಂದರೆ ನಾವು ಬಿಟ್ಬಿಡ್ಬೋದು. ಆ ರೋಡಿಂದ ಜನ ತಿರುಗಾಡ್ತಾರೆ, ಅದನ್ನೇನೋ ಒಂದು ಅದು ಬಿಡಬಾರ್ದು. ಸರ್ಕಾರದ
ದುಡ್ಡು ಅಂದಮೇಲೆ ಯಾವುದು ಬಿಡಬಾರ್ದು, ಆದರೆ ಒಂದು ಲೈಟಾಗಿ ತಗೋಬೋದು. ಆದರೆ ಇಂಥ ಜಾಗದಲ್ಲಿ ಮೆಡಿಕಲ್ ಅಂದರೆ ಜನ ಪ್ರಾಣ ಅಂದರೆ ಎಷ್ಟು ಒಂದು ಪ್ರಾಣಕ್ಕೆ ಎಷ್ಟು 1000 ಕೋಟಿ ಕೊಟ್ಟರು ನಾವು ಪ್ರಾಣ ಉಳಿಸೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ನಾವೆಲ್ಲ ಅವ್ಯವಹಾರ ಮಾಡಿದ್ರೆ ನಮಗೆಲ್ಲ ನಮ್ಮ ಮಕ್ಕಳು ಕೂಡ ಒಳ್ಳೇದಾಗಲ್ಲ ಅಂತ ಹೇಳ್ತೀವಿ. ಹೆರಿಗೆ ಟೈಮಲ್ಲಿ ಡೆತ್ ಆಗಿದಲ್ಲ, ಏನು ಕಾರಣ ಸರ್? ಅದೇ ಇಲ್ಲ, ನನಗೆ ಮೊನ್ನೆಯಿಂದ ಡಾಕ್ಟ್ರುಗಳಿಗೆ ಕೆಲವಷ್ಟು ಜನ ಇಲ್ಲಿಗೆ ಅಲ್ಲಿ ಪೇಷಂಟ್ಗಳು ಹೇಳ್ತಿದ್ರು, ಸರ್ ನಮಗೆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಯಾರೂ ರೆಸ್ಪಾಂಡೇ ಮಾಡಿಲ್ಲ ಸರ್, ಇಲ್ಲಿ ವಿಮ್ಸ್ಗೆ ಬಂದಮೇಲೆ ಸ್ವಲ್ಪ ನಮಗೆ ರೆಸ್ಪಾನ್ಸು ಸ್ವಲ್ಪ ಚೆನ್ನಾಗಿ ಸಿಕ್ಕಿದೆ, ನಾವು ಚೇತರಿಸ್ಕೊಂತಿದ್ದೀವಿ ಅಂತೇಳಿ ಅವರು ಹೇಳಿದ್ರು ಯಾರು ಪೇಷಂಟ್ಗಳು. ಆ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಏನು ನಡೆದಿದೆ ಅನ್ನೋದು ನಾನು ಒಂದು ಇನ್ವೆಸ್ಟಿಗೇಷನ್ ಕೂಡ ಮಾಡಬೇಕಂತೇಳಿ ಡಿ ಸಿ ಅವ್ರಿಗೂ ಹೇಳಿದ್ದೀನಿ, ಮತ್ತು ನಮ್ಮ ಮೊನ್ನೆ ಡಿ ಸಿ ಅವ್ರಿಗೂ ಮಾತಾಡಿದ್ದೀನಿ. ಡಿಸ್ಟಿಕ್ ಹಾಸ್ಪಿಟ್ಲ್ ಯಾರು ಇರೋದಲ್ಲಿ ಡಿಸ್ಟಿಕ್ ಸರ್ಜನ್ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ. ಅವ್ರು ಹೇಳ್ತಿದ್ದಾರೆ ಏನೋ ಅವ್ರು ಬಂದಾಗೆ ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಇತ್ತು ಸರ್, ನಾವು ಅವ್ರಿಗೆ ತಿಳಿಸಿದ್ವಿ ಪೇಷಂಟ್ ಅವ್ರಿಗೆ ತಿಳಿಸಿದ್ರು. ಅವ್ರು ಇಲ್ಲ ಸರ್ ಕೂಸು ಬದುಕಿದ್ರೆ ಸಾಕು, ನೀವು ಆಪ್ರೇಷನ್ ಮಾಡಂತ ಹೇಳಿದ್ರು, ನಾವು ಮಾಡಿದ್ದೀವಿ ಅಂತ ಅಂದರು. ಓಕೆ, ಅದೊಂದು ಕಡೆ. ಮತ್ತು ಇಬ್ಬರು ತೀರ್ಕೊಂಡು ಹೋದ್ಮೇಲೆ ಅಲ್ಲಿ ಆಪ್ರೇಷನ್ ಓಟಿನ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಕ್ಲೋಸ್ ಮಾಡಿದ್ದಾರೆ, ಏನು ಅಲ್ಲೇನು ಇನ್ಫೆಕ್ಷನ್ಸ್ ಇದೆನಾ, ಬೇರೆದೇನೇನು ತೊಂದರೆ ಆಗಿದೆ, ಅದು ಇನ್ನೂ ಗೊತ್ತಾಗಲಿಲ್ಲ. ನಾನು DHO ಅವ್ರಿಗೆ ಕೂಡ ಹೇಳಿದ್ದೀನಿ, ನನಗೆ ಏನು ಡೀಟೇಲ್ ರಿಪೋರ್ಟ್ DHO ಅವರು ಮತ್ತು ಡಿಸ್ಟಿಕ್ ಸರ್ಜನ್ ಏನಿದ್ದಾರೆ ನೀವು ಡೀಟೇಲ್ ರಿಪೋರ್ಟ್ ನನಗೆ ಕೊಡಬೇಕಂತ ಹೇಳಿದ್ದೀನಿ. ಅದು ಬಂದಿದ ತಕ್ಷಣ ತಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾರೇ ಏನೇ ತಪ್ಪು ನಡೆದ್ರು ಯಾರನ್ನೂ ಕ್ಷಮಿಸೋ ಅವಕಾಶ ಇರಲ್ಲ ಅಂತ ಹೇಳಕ್ಕೆ ಇಚ್ಛೆ. ಸರಿ, ಸುತ್ತಮುತ್ತ ಇರೋ ಮೆಡಿಕಲ್ ಶಾಪ್ ಅವರು ಮತ್ತು ಲ್ಯಾಬ್ ರಿಪೋರ್ಟ್ ಆಸ್ಪತ್ರೆ ಒಳಗಡೆ ಬಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಸಿಬ್ಬಂದಿಗೆ. ಅದೇ ಈಗ ಕಾಣ್ತಿದ್ದಲ್ಲ, ನನ್ನ ಕಣ್ಣು ಮುಂದೆ ಕೂಡ ಕಾಣ್ತಲ್ಲ. ಪ್ರತಿಯೊಂದು ಪೇಷಂಟ್ಗೆ ಅದೇ ನಡೀತಿದೆ. ಚೀಫ್ ಫಾರ್ಮಸಿಸ್ಟಿಂದ ಹಿಡಿದು ಯಾರೇ ತಪ್ಪು ಮಾಡಿದ್ರು, ಇನ್ಕ್ಲೂಡಿಂಗ್ ನಾನು ತಪ್ಪು ಮಾಡಿದ್ರು, ನಾನು ಅವ್ರನ್ನ ಜೈಲಿಗೆ ಕಳ್ಸೋಕ್ಕೂ ಸಿದ್ಧ ಅಂತ ಹೇಳಕ್ಕೆ ಇಚ್ಛೆ. ಬೇರೆದು ಇದ್ದಿದ್ರೆ ನಾನು ಇಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದಿಲ್ಲ. ಇದು ಪ್ರಾಣಕ್ಕೆ ಬಡ ಜನರಿಗೆ ಸಂಬಂಧಪಟ್ಟದ್ದು. ಯಾಕಂದರೆ ಬಳ್ಳಾರಿ ನಮ್ಮ ಕ್ಷೇತ್ರದಲ್ಲಿ ಮೋಕ ಕ್ಷೇತ್ರದಲ್ಲಿ ಕಂಪ್ಲಿ ಭಾಗದಿಂದ ಮತ್ತು ಸಿರುಗುಪ್ಪ ಭಾಗದಿಂದ ಅನಂತಪುರ, ಕರ್ನೂಲು, ಈ ಕಡೆ ಎಲ್ಲ ಕಡೆಯಿಂದ ಇನ್ನೊಂದು ಸ್ಕ್ಯಾಮು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಸರ್ಟಿಫಿಕೇಟ್ ಇದೆ, ಏನು SC ಸರ್ಟಿಫಿಕೇಟ್ ಇದೆ ಅಲ್ಲ ಹುಡುಗಿಗೆ, SC ಸರ್ಟಿಫಿಕೇಟ್ ಇದೆ ಹುಡುಗಿಗೆ, ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕು ನಾವು. ಬಿಲ್ ಹಾಕಿದ್ದಾರೆ ಇವರು. ಯಾಕೆ ಬಿಲ್ ಹಾಕಿದ್ದಾರೆ ಅಂತಂದರೆ SC ಸರ್ಟಿಫಿಕೇಟಲ್ಲಿ ತಂದೆ ಹೆಸರಿದೆ, ಗಂಡನ ಹೆಸರಿಲ್ಲ ಅಂತೇಳಿ ಬಿಲ್ ಹಾಕಿದ್ದೀವಿ ಸರ್ ಅಂತಂದರು. ಅವ್ರಿಗೂ ಈಗ ಅವ್ರನ್ನೂ ನೀವು ಆ್ಯಕ್ಷನ್ ತೊಗೋಬೇಕು. ಇದು ಅಟ್ರಾಸಿಟಿ ಆಗುತ್ತೆ ನೀವು ಮಾಡ್ತಿರೋದು. ಏನು ದಲಿತರ ಮೇಲೆ ಇದೊಂದು ಅಟ್ರಾಸಿಟಿ. ಅದು ನನ್ನ ತಂದೆ ಹೆಸರು ಜಾಗದಲ್ಲಿ ತೆಗೆದು ನೀನು ಗಂಡನ ಹೆಸರು ಹಾಕೊಂಬಂದ್ರೆ ಯಾವ ಕಾನೂನಲ್ಲಿ ನಿಮ್ಮ ತಂದೆ ಹೆಸರು ನಿಮ್ಮ ಮದುವೆ ಆಗಿದ ತಕ್ಷಣ ಗಂಡನ ಹೆಸರು ಬಂದ್ರೇ ನೀನು SC ಆಗ್ತೀಯೋ ST ಆಗ್ತೀಯೋ ಇನ್ನೊಂದು ಕ್ಯಾಸ್ಟ್ ಆಗ್ತೀಯೋ ಅಂತ ಎಲ್ಲಿ ಕಾನೂನಲ್ಲಿ ಇಲ್ಲ. ಅವ್ರಿಗೊಂದು SC ಸರ್ಟಿಫಿಕೇಟ್ ಬಂದಮೇಲೆ ಅದು ಅವ್ರು ಸಾಯೋ ತನಕ ಆ ಸರ್ಟಿಫಿಕೇಟ್ ಅವ್ರದ್ದೇ. ಇಲ್ಲಿ ಯಾವ ಥರ ಇವರು ಏನು ಅಟ್ರಾಸಿಟಿ ಮಾಡ್ಬೇಕಂತೇಳಿ ಇವರು ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಕೂಡ ದೊಡ್ಡ ಸ್ಕ್ಯಾಮೇ. ಯಾಕಂದರೆ ಒಂದೊಂದು ಪೇಷಂಟ್ದಾಗ 1000 ರೂಪಾಯಿ ಅಂತಂದರೆ ದಿನಕ್ಕೆ ಎಷ್ಟು ಮಂದಿ ಪೇಷಂಟು, ಅದರಲ್ಲಿ ಈ ಥರ ತಂದೆ ಹೆಸರು ಜಾಗದಲ್ಲಿ ಗಂಡನ ಹೆಸರು ಬರಲಿಲ್ಲ. ನನಗೆ ಹೇಳ್ತಾರೆ ಅವ್ರು ಬಂದು, ಒಬ್ಬನು ಯಾವನೋ ಅಲ್ಲಿ ಕೌಂಟ್ರಲ್ಲಿ ಕೂಡ ಅವನು, ಇಲ್ಲ ಸರ್ ಕುಮಾರಿ ಅಂತಿದ್ರೆ ನಾವೇನು ಕೇಳ್ತಿದ್ದಿಲ್ಲ, ಇಲ್ಲಿ ಶ್ರೀಮತಿ ಅಂತಿದೆ ನಾನು ಕೇಳ್ತಿದ್ದೀನಿ ಅಂತಂತ. ನಾನು ಅವ್ರಿಗೆ ಕೇಳಿದೆ, ಗಂಡ ಮದುವೆ ಆಗಿದ ತಕ್ಷಣ ಯಾಕೆ ಕ್ಯಾಸ್ಟು ಚೇಂಜ್ ಆಗಲ್ಲಪ್ಪ? ಈಗ ನಾವು ಒಂದು ಹೆಣ್ಮಗಳು ಇನ್ನೊಬ್ಬರನ್ನ ಮದುವೆ ಆಗಿದ ತಕ್ಷಣ ಅವ್ರ ಕ್ಯಾಸ್ಟ್ ಏನು ಚೇಂಜ್ ಬದಲಾವಣೆ ಆಗಲ್ಲ, ಅವ್ರು ಸಾಯೋ ತನಕ ಅದೇ ಕ್ಯಾಸ್ಟ್ ಇರುತ್ತೆ. ನೀನು ನನಗೆ ಹೇಳಕ್ಕೆ ಬರಬೇಡ ಅಂತಂದರೆ ಈಗ ಎಕ್ಸ್ಪ್ಲನೇಷನ್ ಕೊಡಿ ಅಂತೇಳಿ ಅವ್ರಿಗೆ ಹೇಳಿದೆ. ಬರಲಿಲ್ಲಲ್ಲ ಇನ್ನು ಅವರು. ಅವ್ರನ್ನ ಕರೆಸ್ಬೇಕು, ಅವ್ರನ್ನ ಆ್ಯಕ್ಷನ್ ತೊಗೋಬೇಕು. ಈ ಥರ ಇನ್ನು ಭಾಳಷ್ಟು ನಡೀತಿದೆ. ಈಗ ಕುಲಂಕುಷವಾಗಿ ನಾನು 10 ದಿನ ಇದನ್ನೆಲ್ಲ ಏನೇನು ನಡೀತಿದೆ ನೋಡಿಕೊಂಡು ಒಂದು ಪ್ರೆಸ್ ಮೀಟು ಮಾಡ್ತೀನಿ. ವಿಮ್ಸ್ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ನಿಮಗೆಲ್ಲ ತಿಳಿಸ್ತೀನಿ. ಘೋಷ್ ಆಸ್ಪತ್ರೆಯಲ್ಲಿ ಏನು ಹೆರಿಗೆ ಅಡ್ಮಿಟ್ ಆಗಿದ್ದಲ್ಲ, ಏನಾಗಿತ್ತು, ಇಲ್ಲಿ ಯಾಕೆ ಅವ್ರನ್ನ ರೆಫರ್ ಮಾಡಿದ್ರು, ಏನಾಗಿತ್ತು? ಘೋಷ್ ಹಾಸ್ಪಿಟ್ಲಿಂದ ನಮ್ಮ ಹಾಸ್ಪಿಟ್ಲಿಗೆ ಸುಮಾರು 7 ಜನ ಸಿಜೇರಿಯನ್ తర్వాత ಸೋಂಕು ತಗಲಿ ಅವರಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ನಿನ್ನೆ ರೋಜಮ್ಮ ಅಂತ ರಾತ್ರಿ 2:30 ಸಮಯದಲ್ಲಿ ತೀರ್ಕೊಂಡಿದ್ದಾರೆ. ಅವರು ಬಂದಾಗಲೇ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ನಾವು. ಅವ್ರದ್ದು BP ಲೋ ಇತ್ತು, ಮೂತ್ರನೂ ಪಾಸ್ ಆಗ್ತಾ ಇರಲಿಲ್ಲ. ಅವರು ಅದರಿಂದಾಗಿ ನಾವು ವೆಂಟಿಲೇಟರ್ ಸಪೋರ್ಟಿಂದ ಇದು ಮಾಡಿದ್ವಿ, ಆದ್ರೂ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೊಬ್ಬರು ಸುಮಯ್ಯ ಅಂತ ಇದ್ದಾರೆ ಇದರಲ್ಲಿ RICU ಘಟಕದಲ್ಲಿ. ಅವರು ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ, ಬಟ್ ಅವ್ರಿಗೆ 2 ಸರಿ ಈಗ ಡಯಾಲಿಸಿಸ್ ಮಾಡಿದ ಮೇಲೆ ಅವರು ಮೂತ್ರ ಮಾಡ್ತಾ ಇದ್ದಾರೆ. ಸುಮಾರು 100 ml ಅಷ್ಟು ಮೂತ್ರ ಪಾಸ್ ಆಗ್ತಾ ಇದೆ. ಇನ್ನು
5 ಜನ ಬಂದಿದ್ದರಲ್ಲಿ ಒಬ್ಬರು ಮುಸ್ಕಾನ್ ಅಂತ, ಅವರು ಬೇರೆ ಹಾಸ್ಪಿಟ್ಲಿಗೆ ಅವ್ರ ರಿಕ್ವೆಸ್ಟ್ ಮೇಲೆ ಹೊರಗಡೆ ಹೋಗಿ ತೋರಿಸ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿನೂ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮಲ್ಲಿ ಏನಿದ್ದಾರೆ ಬೇರೆ ಅಮೃತವಾಣಿ, ಇನ್ನೊಬ್ಬರು ಮಹಾಲಕ್ಷ್ಮಿ, ಸುಮಲತಾ, ಇವರೆಲ್ಲ ಅವ್ರು ಚೇತರಿಸ್ಕೊಂಡಿದ್ದಾರೆ. ಇವತ್ತು ಇಬ್ಬರು ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೂ ಇಬ್ಬರು ಇದ್ದಾರೆ. ಅವ್ರಿಗೆ ಇನ್ನೂ 1-2 ದಿವಸ ಕಾಲಾವಕಾಶ ಬೇಕಾಗಿದೆ ಸುಧಾರಿಸ್ಕೊಂಡು. 7 ಜನ, ಒಬ್ಬರು ಡೆತ್ ಆಗಿದೆ. ಅಂದರೆ ಟೋಟಲ್ ಅಲ್ಲಿ 9, ಅಲ್ಲೇ 2 ನಮ್ಮಲ್ಲಿ ಬಂದಿರಲಿಲ್ಲ. ಅವರು ಅಲ್ಲೇ ಇಬ್ಬರು ಡೆತ್ ಆಗಿತ್ತು. ನಮ್ಮಲ್ಲಿ ಬಂದಿರತಕ್ಕಂಥ 7 ಜನ ಪೇಷಂಟಲ್ಲಿ 1 ಡೆತ್ ಆಗಿದೆ ನಿನ್ನೆ ರಾತ್ರಿ. ಎಲ್ಲರೂ ಸಿಜರಿನ್ ಮಾಡಿಸ್ಕೊಂಡು 9 ಜನ. ಹೌದು. ಏನು ಇನ್ಫೆಕ್ಷನ್ಸ್ ಅದು ಮೆಡಿಕಲ್ ಇನ್ಫೆಕ್ಷನ್ ಅದು ಬೇರೆ ಏನಾಗುತ್ತೆ? ಅದೇ ಈಗ ನಾವು ಮೊನ್ನೆ DHO ಅವ್ರ ಜೊತೆ ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನ್ ಜೊತೆ ಈಗ ಸಭೆ ನಡೆಸಿದ್ದೀವಿ. ಆ ಸಭೆಯಲ್ಲಿ ಅದೇ ಈಗೇನು OT ನಡೆಸಿದಾರಲ್ಲ ಅವರು, ಅದರಿಂದ ಆ OTಗಳನ್ನೆಲ್ಲ ಬಂದ್ ಮಾಡಿ ಸದ್ಯ ನಮ್ಮಲ್ಲಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಬರ್ತಕ್ಕಂಥ ಪೇಷಂಟ್ಗಳಿಗೆ ಈಗ ನಮ್ಮ ಇದು ಲೋಡೂ ಜಾಸ್ತಿ ಆಗಿದೆ, ಪೇಷಂಟ್ ಲೋಡ್. ಯಾಕೆಂದರೆ ಅಲ್ಲಿ ಆಪ್ರೇಷನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಳ್ಳೋಕ್ಕಾಗ್ತಾಯಿಲ್ಲ. ಅವ್ರು ಬೇರೆ OT ಇದ್ರೂ ಈ ಗೈನಕೋಟಿಕ್ ಕ್ಲೋಸ್ ಮಾಡಿರೋದ್ರಿಂದ ಈಗ ನಮ್ಮಲ್ಲಿ ಬಂದಿರತಕ್ಕಂಥ ಪೇಷಂಟ್ಗಳು 7 ಜನದಲ್ಲಿ 5 ಜನ ಸುರಕ್ಷಿತವಾಗಿದ್ದಾರೆ. ಇಬ್ಬರು ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇಬ್ಬರು ಇನ್ನೂ 1-2 ದಿವಸದಲ್ಲಿ ಚೇತರಿಸ್ಕೊಂಡು ಅವ್ರನ್ನೂ ಡಿಸ್ಚಾರ್ಜ್ ಮಾಡ್ತಾರೆ. ಸಿಜೇರಿಯನ್ನಿಂದ ಇನ್ಫೆಕ್ಷನ್ ಪ್ರಾಬ್ಲಮ್ ಆಗಿದೆ ಅದು ಬೇರೆ ಏನು ಅದೇ ರೀಸನ್? ಈಗ ಈಗ ನಿನ್ನೆ ಬೆಂಗಳೂರಿಂದ ಒಂದು ತನಿಖಾ ತಂಡನೂ ಬಂದಿತ್ತು. ವಾಣಿ ವಿಲಾಸ್ ಸೂಪರಿಂಟೆಂಡೆಂಟ್ ಆದಂಥ ಡಾಕ್ಟರ್ C. ಸವಿತಾ ಅವ್ರ ನೇತೃತ್ವದಲ್ಲಿ ಅವರು ನಿನ್ನೆ ತನಿಖೆ ಮಾಡಿದ್ದಾರೆ. ಅವರಿನ್ನೂ ಆ ತನಿಖಾ ವರದಿಯನ್ನು ಗೌರ್ಮೆಂಟಿಗೆ ಇವತ್ತೇನೋ ಸಲ್ಲಿಸ್ತಾರೋ ಏನೋ, ನನಗೆ ಅಷ್ಟು ಅಂದಾಜಿಲ್ಲ. ಅದು ವರದಿ ಬಂದ ನಂತರ ಏನಂತ ಗೊತ್ತಾಗ. ಇನ್ಫೆಕ್ಷನಿಂದ ಇದಾಗಿದೆ. ಎಷ್ಟು ದಿನ ತಂಡ ಸರ್? ಎಷ್ಟು ಜನ ಬಂದಿದೆ? 3 ಜನದ ತಂಡ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.